ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ. ರಾಮ ಮಂದಿರ ಕಟ್ಟಿರೋದಕ್ಕೆ ಬಡತನ ನಿರ್ಮೂಲನೆ ಆಗೋಲ್ಲ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡು ಕಿಡಿಕಾರಿದ್ದಾರೆ. ಬಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮ ಮಂದಿರ ಕಟ್ಟಿರುವುದು ರಾಜಕೀಯ ಇಚ್ಛಾಶಕ್ತಿ ಕಾರಣಕ್ಕೆ. ರಾಮ ಮಂದಿರ ಕಟ್ಟಿರುವುದಕ್ಕೆ ನಮ್ಮ ವಿರೋಧ ಇಲ್ಲ, ಆದ್ರೆ ರಾಮ ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವರು ರಾಮ ಮಂದಿರ ಕಟ್ಟಿರ, ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ ಎಂದು ಸಂತೋಷ್ ಲಾಡ್ ಕಿಡಿಕಾರಿದ್ರು. ಇನ್ನು 40% ಕಟ್ಟಿದ್ದಾರೆ. ರಾಮ ಮಂದಿರದಿಂದ ನಿಮ್ಮ ನಿರ್ಮೂಲನೆ ಆಗದೆಯಾ ಎಂದು ಪ್ರಶ್ನಿಸಿದ್ರು. ಅವರೆಲ್ಲ ಸೋಲ್ಬೇಕು. ಗ್ಯಾರಂಟಿನ ತಪ್ಸಕ್ಕೆ ಈಗ ಒಂದು ನಡೀತದೆ. ಈಗ ರಾಮ ರಹೀಮು, ರಾಮ್ ರಹೀಮ್, ಪಾಕಿಸ್ತಾನ್, ಇಂಡಿಯಾ ಅವೆಲ್ಲ ತೋರಿಸ್ತಾರೆ. ಈಗ ಬರೇ ಪರ್ಫಾರ್ಮೆನ್ಸ್ ಮೇಲೆ ಬಂದ್ರೆ ಯು ಸಿ ಹೌ ಮಚ್ ಮನಿ ವಿಚ್ ಹಸ್ ರೀಚ್ ಟು ಕಾಮನ್ ಪೀಪಲ್. ರೈತರ ಇಶ್ಯೂಸ್ ತಗೊಳ್ರಿ, ಎಜುಕೇಶನ್ ಸಿಸ್ಟಮ್ಸ್ ಬರ್ರಿ, ಎಲ್ಲದ್ರಿಗೂ ನಾವಿದೀವಿ, ಪಾಸ್ ಇದೀವಿ. ಬಟ್ ಪರ್ಸೆಪ್ಷನ್ ಅವ್ರು ಬಿಲ್ಡ್ ಮಾಡ್ತಾರೆ. ದೇ ಆರ್ ಓನ್ಲಿ ವಿನ್ನಿಂಗ್ ಥ್ರೂ ಪರ್ಸೆಪ್ಷನ್ಸ್ ಅಷ್ಟೇ. ಪರ್ಫಾರ್ಮೆನ್ಸ್ ಇಲ್ಲ, ಪರ್ಸೆಪ್ಷನ್ಸ್ ಇದೆ. ಬೇಕಿದ್ರ ಬಗ್ಗೆ ನೀವು ಎಷ್ಟನ್ನ ಚರ್ಚೆ ಮಾಡ್ರಿ. ಮೋದಿ ಸಾಹೇಬ್ರದ್ದು ಗ್ರಾಫ್ ನೀವು ಕಮ್ಮಿ ಮಾಡ್ರಿ ಟಿವಿಯಲ್ಲಿ, ರಿಸಲ್ಟ್ ಕಮ್ಮಿ. ಅದಕ್ಕೆ ಮನವಿ ಮಾಡೋದು, ನೀವು ನಂಬರ್ ಆಫ್ ಟೈಮ್ ಅವ್ರನ್ನ ಕಮ್ಮಿ ಮಾಡ್ರಿ. ಮೋದಿ ಸಾಹೇಬ್ರ 10 ವರ್ಷ ನೀವು ಬಾಳ ದೇಶಕ್ಕೆ ಕೆಲಸ ಮಾಡಿದ್ರೆ ಒಪ್ತೇವೆ ನಾವಿಲ್ಲ ಅಂತಲ್ಲ. ನೀವು ಟಿವಿಯಾಗ ಬರಲ್ಲ, ನಂಗೆ ಓಟ್ ಕೇಳ್ರಲ್ಲ, ಸಿಂಪಲ್ ಅಲ್ಲ. ಅಪೀಲ್ ಮಾಡ್ರಿ, ನಮಗೂ ಅಷ್ಟೇ ಚಾನ್ಸ್ ಕೊಡ್ರಿ ಅಂತ ನಾವು ಕೇಳ್ತೇವೆ. ಡಿಸಿಎಂ ಮತ್ತು ಸಿಎಂ ಇಬ್ರು ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡ್ಬೇಕು. ತಾವು ತಮಗೇನಾದ್ರು ಒತ್ತಡ ಇದೆಯಾ ಅಂತ? ನಮಗೆ ಯಾರು ಒತ್ತಡ ಇಲ್ಲ. ಆ ರೀತಿ ಒತ್ತಡ ಬಂದ್ರೆ ತಾವು ನಿಲ್ತೀರಾ ಅಂತ ನನಗೆ ನಿಜಕ್ಕೂ ಮನಸ್ಸಿಲ್ಲ, ನಿಂದಿರ್ಬೇಕೆಂಬ ಆಸಕ್ತಿನೂ ಇಲ್ಲ, ಆ ಥರ ವಿಚಾರನೂ ಇಲ್ಲ. ಧಾರವಾಡ ಲೋಕಸಭಾ ಕ್ಯಾಂಡಿಡೇಟ್ ಯಾರು ಮಾಡ್ಬೋದು, ಇನ್ನೊಂದು ವಾರದಲ್ಲಿ ತೀರ್ಮಾನ ಮಾಡ್ತಾರೆ. ನಾವು 4 ಹೆಸರು ನಾವು ಕಳಿಸಿದ್ದೇವೆ. ಆ ಕಡೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವ್ರು ಅಬ್ಸರ್ವ್ ಆಗಿ ಬಂದು ಕಳಿಸಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ. ಎಲ್ರಿಗೂ ಸೇರಿದ್ದೆ ಅಲ್ವಾ ಸರ್? ಎಲ್ಲರೂ ಈ ದೇಶದಲ್ಲಿ ಬದುಕ್ತಿದೀವಿ, ಈಗ ಸೇರಿಲ್ಲ ಅಂತೀರಾ ನೀವು? ಸೇರಿದೀವಿ ಅಲ್ಲ. ಬಿಜೆಪಿ ಹೇಳ್ತಕ್ಕಂಥ ಮಾತು ಅವ್ರಿಗೆ ಏನ್ ಹೇಳ್ತಿದಾರೆ, ಪ್ರತಿ ಸಂದರ್ಭಕ್ಕೂ ಈ ದೇಶ ನಮ್ಮೆಲ್ಲರಿಗಿದೆ. ಸೊ ಅವ್ರು ಹೆಂಗ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ದೇಶ ಏನೋ ಬಹಳ ಬಿಜೆಪಿನೇ ಮುಂದೆ ಹೋಯ್ತೈತೆ, ಬಿಜೆಪಿನೇ ಈ ದೇಶ ಮುಂದೆ ಬಂದಿರತಕ್ಕಂಥದ್ದು ಏನ್ ತೋರಿಸ್ತಾ ಇದಾರೆ, ಏನ್ ಮಾಡಿದಾರೆ ಈ ದೇಶಕ್ಕಾಗಿ ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಲಾಸ್ಟ್ ಟಿಲ್ 2014 ಏನಿರಲಿಲ್ಲ ದೇಶ. 2014 ಈ ದೇಶ ಇವರೇ ಬಹಳ ಉನ್ನತ ಸ್ಥಾನಕ್ಕೆ ಹೋಯ್ದಾರೆ ಅಂತ ಹೇಳಿ ಪ್ರತಿಬಂಧಿಸ್ತಾ ಇದಾರೆ. ಇವತ್ತು ಚರ್ಚೆ ಮಾಡೋಣ ಬೇಕಿದ್ರೆ. ಚೈನಾ ಟಿಬೆಟ್ ವರೆಗೆ ಬುಲೆಟ್ ಟ್ರೈನ್ ಹೋಯ್ತಾ ಇದೆ. ಪಾಕಿಸ್ತಾನ 20% ಆಫ್ GDP ಇಸ್ ಬಿಕಾಸ್ ಆಫ್ ಚೈನಾ. ಮಾರಿಷಸ್ಗೆ ಫಂಡ್ ಮಾಡ್ತಾ ಇದೆ. ಇವತ್ತು ಮಾಲ್ಡೀವ್ಸ್ಗೆ ಅದನ್ನ ಟೇಕನ್ ಕೇರ್ ಮಾಡ್ತಾ ಇದೆ. ನೀವು ಜಿಯೋ ಮ್ಯಾಪಿಂಗ್ ಅಥವಾ ಜಿಯೋ ಪೊಲಿಟಿಕಲ್ ಸಿನಾರಿ ನೋಡ್ತಾ ಇದ್ರೆ ಚೈನಾಗೆ ನಮಗೆ ಕಂಪೇರ್ ಮಾಡ್ಬೇಕು ತಾನೆ. ನಾವು ಚೈನಾಗೆ ನಮಗೆ ಅದೇ ಸೇಮ್ ತಾನೆ ಇರ್ತಕ್ಕಂಥದ್ದು. ಚೈನಾದು 2014 ಇಸ್ವಿಯಲ್ಲಿ $10 ಟ್ರಿಲಿಯನ್ ಇತ್ತು. ನಾನು ಬಹಳ ಸಲ ಹೇಳಿದ್ದೀನಿ. ಇವತ್ತು 2024 ಇಸ್ವಿನಲ್ಲಿ ಚೈನಾ $20 ಟ್ರಿಲಿಯನ್ ಇದೆ. $20 ಟ್ರಿಲಿಯನ್. ಸೊ ನಮಗೆ ಅವರಿಗೆ ಎಷ್ಟು ಫರ್ಕ್ ಇದೆ? ನಾವು 2014 ಇಸ್ವಿನಲ್ಲಿ $2.2 ಟ್ರಿಲಿಯನ್ ಇದ್ವಿ, ಈಗ ನಿಯರಿಂಗ್ $3.75 ಟ್ರಿಲಿಯನ್ ಇದ್ವಿ. ಇದ್ರ ಬಗ್ಗೆ ಚರ್ಚೆ ಬೇಡ? ಇದ್ರ ಬಗ್ಗೆ ಚರ್ಚೆ ಮಾಡಬೇಕೆ ಬೇಡ? ಯಾರಿಗೆ ಕಂಪೇರ್ ಮಾಡ್ಬೇಕು ನಾವು? ಬಾಂಗ್ಲಾದೇಶ ಕಂಪೇರ್ ಮಾಡ್ತೀರಾ? ಬಾಂಗ್ಲಾದೇಶ್ ಹ್ಯಾಸ್ ಡನ್ $43 ಬಿಲಿಯನ್ ಬರೀ ಟೆಕ್ಸ್ಟೈಲ್ಸ್ ನಲ್ಲಿ ಮಾಡಿದೆ. ಇವತ್ತು ಬಾಂಗ್ಲಾದೇಶ್ GDP is at 8% ಟುಡೇ. ಅಫ್ಘಾನಿಸ್ತಾನ್ ರುಪಿ ಅಗೇನ್ಸ್ಟ್ ಡಾಲರ್, ಅಫ್ಘಾನಿಸ್ತಾನ್ ರುಪಿ is much more stronger than Indian rupee today. ಥೈಲ್ಯಾಂಡ್ ಇಟ್ ಇಸ್ ಮಚ್ ಮೋರ್ ಬೆಟರ್. ಇಂಡೋನೇಷಿಯಾ ಇಸ್ ಮಚ್ ಮೋರ್ ಬೆಟರ್. ಯಾವ ಕಂಟ್ರಿ ಕಂಪೇರ್ ಮಾಡ್ತೀರಿ ನೀವು? ಯಾವ ಕಂಟ್ರಿ ಕಂಪೇರ್ ಮಾಡ್ಬೇಕು ನೀವು? ನೇಪಾಳ ಕಂಪೇರ್ ಮಾಡ್ಕೊಂತೀರಾ? ಯಾವ ಕಂಟ್ರಿ 10 ವರ್ಷದ ಪರ್ಫಾರ್ಮೆನ್ಸ್ ಬೇರೆ ಕಂಟ್ರಿಗೆ ಯಾವ್ದು ಕಂಪೇರ್ ಮಾಡೋಣ ಹೇಳ್ರಿ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಗ್ಗೆ ಮಾತನಾಡ್ತೀರಾ? ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತೀರಾ? ವ್ಯಾಲ್ಯೂ ಅಡಿಷನ್ ಬಗ್ಗೆ ಮಾತನಾಡ್ತೀರಾ? ಯಾವ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ಬೇಕು ಹೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. 10 ವರ್ಷದಲ್ಲಿ ದೇಶ ಏನಾಗಿದೆ ಸರ್? ಸಾಲಕ್ಕೆ ಮುಳುಗ್ ಹೋಗೈತಲ್ಲ. 55 ಲಕ್ಷ ಸಾಲ 165 ಲಕ್ಷಕ್ಕೆ ಹೋಗ್ಯಾರ. ಬರೇ ಪಬ್ಲಿಸಿಟಿನಾಗ ಐತೆ. ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಬಗ್ಗೆ ಇಲ್ಲ. ನಿಮಗೇನ್ ಗೊತ್ತೈತೆ ಹೇಳ್ರಿ, ಹೋಗ್ಲಿ ಅಟ್ಲೀಸ್ಟ್ ನೀವನ್ನೇ ಹೇಳ್ರಿ. ನೀವು ಮಾಧ್ಯಮದಲ್ಲಿ ಬಿಜೆಪಿ ಅವ್ರು ಹೇಳ್ತಾರೆ ಸರ್, ನಾವು ಜನಧನ್ ತಂದ್ವಿ. ಅದೇ ಹೇಳ್ತೀರಿ. ಜನಧನ ಪ್ರೋಗ್ರಾಮ್ ಅಲ್ಲ ಅದು. ಜನಧನ ಏನು ಗೊತ್ತಾ? ಜನಧನ ಅಂತಕ್ಕಂಥದ್ದು ಬಡವರು ಅಕೌಂಟ್ ನ ಓಪನ್ ಮಾಡಬೇಕಾಗಿತ್ತು 0 ಬ್ಯಾಲೆನ್ಸ್ ಅಲ್ಲಿ. ರಾತ್ರಿ ಬಂದು ನಾನೆಲ್ಲರೂ 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. 25 ಕೋಟಿ ಅಕೌಂಟ್ ಓಪನ್ ಆಯ್ತು. ಅದಕ್ಕೆ ₹1 ಹೋಗಿಲ್ಲ. ಜನ್ಧನ್ ಯೋಜನಾ ಅದು ಯಾವ್ದು ದುಡ್ಡು ಹೋಗಿರೋ ಸ್ಕೀಮ್ ಅಲ್ಲ. ಅದು ಒಂದು ಅಕೌಂಟ್ ಓಪನ್ ಮಾಡೋದು. ಅದನ್ನ ಹೆಂಗ್ ಹೇಳ್ಬಿಟ್ರೆ ಅಂದ್ರೆ ಬಡತನ ನಿರ್ಮೂಲನೆ ಆದಂಗ ಆಯ್ತು ನೋಡಿ. ಜನ್ಧನ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಪ್ರಣಾಳಿ ಒಳಗೆ ರಾಮ ಮಂದಿರ ಕಟ್ಟಿ ಒಂದ್ ನಿಮಿಷ ಫಸ್ಟ್ ಮಾತಾಡಿ. ಜನ್ಧನ್ ಯೋಜನೆ ಆಯ್ತಾ? ರಾಮ್ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವ್ರ ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟ್ಯಾರ.
ಅದು 40% ಕಟ್ಟ್ಯಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಓಟ್ ಕೇಳ್ತೀರಿ ನೀವು ಕೆಲಸ ಮಾಡಿದಿರಿ, ಬಡತನ ನಿರ್ಮೂಲ ಆಗಿದೆ, ರೈತರಿಗೆ ಈ ರೀತಿ ಅನುಕೂಲ ಆಗಿದೆ. ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ, 3 ಲಕ್ಷ ಜನ ಸ್ಟ್ರೈಕ್. ಮತ್ತೆ ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರು, ಮಷೀನು, ಏನದು ದ್ರೋಣ್ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ಏನ್ ಅವಶ್ಯಕತೆ ಏನಿದೆ? ಅದ್ರ ಬಗ್ಗೆ ಯಾಕೆ ತೋರ್ಸಂಗಿಲ್ಲ ಟಿವಿಯವರು? ಯಾವ್ದು ಮಾಧ್ಯಮ ತೋರ್ಸಂಗಲ್ಲ, ಎಲ್ಲ ನಮ್ಮಗಿರೋದೇ ನೆಗೆಟಿವ್ ತೋರಿಸ್ತದೆ. ನ್ಯಾಷನಲ್ ಆಗಿರ್ಲಿ ಎಲ್ಲ ಮೀಡಿಯಾಗಳು ಯಾಕೆ ಇಶ್ಯೂ ಯಾಕೆ ತಗೋಬಾರ್ದು? ಅಣ್ಣಾ ಹಜಾರೆ ಯಾವತ್ತು ನಮಗೆ ಉಪವಾಸ ಸತ್ಯಾಗ್ರಹ ಕುಟ್ಕೊಂಡಿದ್ರು, ಅವತ್ತು ನಮ್ಮ ವಿರುದ್ಧ ಎಂತದ ಗಾಳಿ? ನೀವು ಜಂತರ್ ಮಂತ್ರ ಯಾಕೆ ಒಳಗೆ ಬಿಡ್ತಾ ಇಲ್ಲ? ಜನಕ್ಕೆ ಯಾಕೆ ಬಿಡ್ತಾ ಇಲ್ಲ ಪಾರ್ಟಿಸಿಪೇಟ್ ಮಾಡಕ? ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮ್ ವಿರುದ್ಧ ಯಾರು ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ ಇಲ್ವಾ? ಯಾರು ಸ್ಟ್ರೈಕ್ ಕುಂದ್ರಬಾರ್ದ? ಸರ್ವಾಧಿಕಾರಿದವರು ಮತ್ತೆ ಇದೇ ಇರತಕ್ಕಂಥದ್ದಲ್ಲ. ಇನ್ನೇನಿದೆ ಹೇಳ್ರಿ ದೇಶದಲ್ಲಿ? ಏನ್ ನಡೀತಾ ಇದೆ? 10 ವರ್ಷ ಅಲ್ರಿ, ಕೋವಿಡ್ ಸಂದರ್ಭ ಉದಾಹರಣೆ ಕೊಡ್ತೀನಿ. ಮೊನ್ನೆ ಮುಖ್ಯಮಂತ್ರಿಯವರು 24ನೇ ತಾರೀಕು ನವಲಗುಂದಿಗೆ ಮಾನ್ಯ ಕೋನರೆಡ್ಡಿ ಸಾಹೇಬರು ವಿಶೇಷವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಒಂದು ಬಹಳ ಬ್ಯೂಟಿಫುಲ್ ಕಾರ್ಯಕ್ರಮ ಅಂದ್ರೆ, ಅವರು ಸುಮಾರು 40 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಒಂದು ಬಡವರಿಗೆ ಮನೆಗಳು ಹಂಚತಕ್ಕಂಥದ್ದು, ಅದ್ರ ಜೊತೆಗೆ ಪಟ್ಟ ಕೊಡ್ತಕ್ಕಂಥದ್ದು ಕೆಲಸ ಇದೆ. ಅದ್ರ ಜೊತೆಗೆ ಇನ್ನೊಂದು 30 ಎಕರೆ, ಟೋಟಲ್ 76 ಏಕರ್ಸ್ ಅವ್ರು ಅಕ್ವೈರ್ ಮಾಡಿದ್ರು. ಭಾಳ ನಾನು ಹೋಗಿ ನೋಡ್ಕೊಂಬಂದೆ ಸೈಟ್, ಅವರೇ ಲೇಔಟ್ಗಳೆಲ್ಲ ಮಾಡಿ ಪರ್ಸನಲ್ ನಿಂತು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಗಳೆಲ್ಲ ಕೆಲಸಗಳು. ಆಮೇಲೆ 50 ಬಸ್ಗಳು ನಾಳೆ ಅಲ್ಲೇ ಫ್ಲಾಗ್ ಆಫ್ ಮಾಡ್ತಾರೆ. ನಾರ್ತ್ ಕರ್ನಾಟಕಕ್ಕೆ ಸುಮಾರು ನಮಗೇನು 800 ಬಸ್ ಕೊಡ್ತೀವಿ ಅಂತ ಹೇಳಿದ್ರು. ಮೊದಲನೇ ಕಂತಿನ 50 ಬಸ್ಗಳು ಅಲ್ಲಿ ಫ್ಲಾಗ್ ಆಫ್ ಆಗ್ತವೆ. ಸೊ ಇದು ಮುಂದೆ ಬರ್ತಕ್ಕಂಥ ಇದೇನು ಶಕ್ತಿ ಕಾರ್ಯಕ್ರಮದ ನಮಗೇನು ಸಮಸ್ಯೆ ಆಗಿತ್ತು, ಅದು ಮುಂದೆ ಕಂಪ್ಲೀಟ್ ಆ ಸಮಸ್ಯೆ ಒಂದು ಬಗೆಹರಲಿಕ್ಕೆ ಕಾಣ್ತಾ ಇದೆ. ಈ ಬಜೆಟ್ ಬಗ್ಗೆ ಸಾಕಷ್ಟು ಟೀಕೆಗಳು ಏನು ಸುಳ್ಳು ಹೇಳಿದಾರ, ಸುಳ್ಳು ರಾಮಯ್ಯ, ಸಿದ್ದರಾಮಯ್ಯ ಅದು ಹೇಳ್ತಿರೋದು. ಮೋದಿ ಸಾಹೇಬ್ರದ್ದು ಒಂದು ಹಳೇದು ರೆಕಾರ್ಡ್ ಇದೆ, ಕಳಿಸ್ತೀನಿ ನಿಮಗಿನ ಸ್ವಲ್ಪ ಬಿಟ್ಟು. ಅವರು ಮುಖ್ಯಮಂತ್ರಿ ಇದ್ದಾಗ ಏನು ಹೇಳಿದ್ದಾರೆ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಏನು ಹೇಳಿದ್ದಾರೆ? ನಾವೇನು ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಕೇಳಬೇಕಮ್ಮ ಮಾತು ಗುಜರಾತ್ನಲ್ಲಿದ್ದಾಗ, ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಭಾಷಣ ಇದೆ. ದಯವಿಟ್ಟು ಬಿಜೆಪಿಯವ್ರಿಗೆ ಕೇಳಿಸ್ರಿ ಅದನ್ನ. ಬಿಜೆಪಿ ದಯವಿಟ್ಟು ಕೇಳಿಸ್ಬೇಕು ಅದನ್ನ. ಮೋದಿ ಸಾಹೇಬರು ಯಾವ ಮುಖ್ಯಮಂತ್ರಿ ಇದ್ರು, ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಅವ್ರು ಮಾತನಾಡಿರ್ತಕ್ಕಂಥ ಭಾಷಣ ನಿಮ್ಗೆ ಹೀಗೆ ಕೊಡ್ತೀನಿ, ದಯವಿಟ್ಟು ಬಿಜೆಪಿ ಕೇಳಿಸ್ರಿ. ಈಗೇನು ಮುಖ್ಯಮಂತ್ರಿಯವರು ಕೇಳ್ತಿದ್ದಾರೆ, ಅವಾಗ ಪ್ರಧಾನಮಂತ್ರಿ ಮುಖ್ಯಮಂತ್ರಿದಾಗ ಏನ್ ಮಾತನಾಡುತ್ತ ಮಾತನಾಡ ಏನು ಫರಕ್ ಇದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ರಿ, ಅವ್ರು ಉತ್ತರ ಕೊಡ್ಲಿ ಅದಕ್ಕೆ. ಈಗ ಟ್ಯಾಕ್ಸೇಷನ್ ವಿಷಯದಲ್ಲಿ ಬಂದಾಗ ಅದು ಏನೋ ನಮ್ಮ ಹಕ್ಕಿದೆ, ನಾವು ರೈಟ್ ಕೇಳಿದೀವಿ, ಅದನ್ನ ಕೇಳ್ತೀವಿ ಅನ್ನೋದಕ್ಕೆ ಈ ರೀತಿ ಅದೊಂದು ನಾಟಕ ಮಾಡಿ ಸುಳ್ಳು ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ, ಈ ಸಿದ್ದರಾಮಯ್ಯ. ಆಯ್ತು, ನಾವು ಸುಳ್ಳು ಸಿದ್ದರಾಮಯ್ಯ ಅಂತ ಇವ್ರು ಏನ್ ಹೇಳ್ತಾರೆ? ಇವ್ರು 10 ವರ್ಷದಲ್ಲಿ ಒಂದು ಕಾರ್ಯಕ್ರಮ ಹೇಳಕ್ ಕೇಳ್ರಿ. ನಾನು ಇನ್ನಾದ್ರೂ ಅದನ್ನೇ ಚಾಲೆಂಜ್ ಮಾಡ್ತಿರೋದು. ಪ್ರಮುಖವಾದಂತ ಒಂದು ಕಾರ್ಯಕ್ರಮ, ಸಾರ್ವಜನಿಕರ ಜೀವನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅವ್ರಿಗೆ ಯಾವ್ದನ್ನ ಒಂದು ಹೇಳಕ್ ಕೇಳಿದ್ರೆ ನಾವು ಅದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡಬಹುದು. ಯಾವುದೇ ರೀತಿಯ ಕಾರ್ಯಕ್ರಮ ಇಲ್ಲ 10 ವರ್ಷದಿಂದ, ಪಬ್ಲಿಸಿಟಿಯಲ್ಲಿ ನಡೀತಾ ಇದೆ. ಇವತ್ತು ಹೇಳ್ತಾ ಇದೀವಲ್ಲ, ನೀವು 10 ಪ್ರೋಗ್ರಾಮ್ಸ್ ನೀವು ಸೆಟ್ ಮಾಡಿ, ಅವ್ರು ಹೇಳಿರ್ತಕ್ಕಂಥದ್ದನ್ನ ಪ್ರಾಮಿಸ್ ತಗೊಳ್ಳಿ. ಅಧಿಕಾರದಲ್ಲಿ ಬಂದಾಗ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು, ಯುವಕರಿಗೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು, ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡಿದ್ರು, 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ್ರು, ಡಿಜಿಟೈಸೇಷನ್ ಬಗ್ಗೆ ಮಾಡಿದ್ರು, ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು, ಪಾವರ್ಟಿ ಇರಾಡಿಕೇಶನ್ ಬಗ್ಗೆ ಮಾತನಾಡಿದ್ರು. ಎಲ್ಲರಿಗಿಂತ ಜಾಸ್ತಿಯಾಗಿ ಭಯೋತ್ಪಾದನೆ ಮುಗಿಸ್ಬಿಡ್ತೀವಿ, ಕರಪ್ಷನ್ ಮುಗಿಸ್ತೀವಿ, ಹೊಸ ಐಟಿಐ ಕಾಲೇಜುಗಳು ಮಾಡ್ತೀವಿ, IITಗಳು ಮಾಡ್ತೀವಿ, ಎಲ್ಲ ಬಹಳಷ್ಟು ಮಾತನಾಡಿರ್ತಕ್ಕಂಥ ಮಾತುಗಳಿದ್ದಾವೆ. ಎದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳ್ರಿ? ನಮಗೆ ಮಾಧ್ಯಮದವರಿಗೆ ಮನವಿ ಇದೆ, ಇದು ಈ ದೇಶ ನಮ್ಮೆಲ್ಲರಿಗೆ ಇರ್ತಕ್ಕಂಥದ್ದೇ. ಬಟ್ ಇವರೇನು ಒಂದು ಬಹಳ ದೊಡ್ಡ ಸಾಧನೆ ಮಾಡಿದಾರೆ ಈ ದೇಶದಲ್ಲಿ ಅಂತ ಏನಿದ್ನ ಪ್ರತಿಬಿಂಬಿಸಿ ತೋರಿಸ್ತಾ ಇದಾರೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಕಾಂಟ್ರವರ್ಸಿ ಚರ್ಚೆ ಮಾಡೋಣಂತೆ. ಬಟ್ ಈ 90 ಡೇಸ್ ಏನಿದೆ, ಪ್ರಮುಖವಾಗಿ ಒನ್ಲಿ ರಿಲೇಟೆಡ್ ಟು 10 years ಆಫ್ ಇಸ್ ಪ್ರೋಗ್ರಾಮ್ಸ್. ಏನ್ ಪ್ರೋಗ್ರಾಮ್ಸ್ ಎಷ್ಟು ರೀಚ್ ಆಗಿದೆ? ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಹೇಳ್ತಾ ಇದಾರೆ 3 ಕೋಟಿ ಮನೆ ಕಟ್ಟಿವಿ ಅಂತ ಹೇಳ್ತಾ ಇದಾರೆ. ಇವ್ರು ನೆಕ್ಸ್ಟ್ ಡೇನೆ 4 ಕೋಟಿ ಮನೆ ಅಂತ ಹೇಳ್ತಾರೆ. ಒಂದೇ ದಿನಕ್ಕೆ 1 ಕೋಟಿ ಮನೆ ಎಗರಿಸ್ಬಿಟ್ರು ಆಲ್ರೆಡಿ. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಂಡನೆ ಮಾಡೋಕಲ್ಲಿಗೆ 3 ಕೋಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಸಮಪ್ ಮಾಡೋಕಲ್ಲಿಗೆ ಪ್ರಧಾನಮಂತ್ರಿ 4 ಕೋಟಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ. ಇಂಥ ಹಲವಾರಿದಾವೆ, ಚರ್ಚೆ ಮಾಡಬಹುದು. ಯಾವ ರೀಚ್ ಆಗಿದಾವೆ? ಈಗ ನೀವೇ ಕಳೆದ ಬಾರಿ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಎಷ್ಟು ಮನೆಗಳು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ? ಗ್ರಾಮ ಪಂಚಾಯತ್ನಲ್ಲಿ ಎಷ್ಟು ಮನೆ ಕಟ್ಟಿದ್ದಾರೆ? ಎಜುಕೇಶನ್ ವ್ಯಾಲ್ಯೂ ಸಿಸ್ಟಮ್ಸ್, ಎಜುಕೇಶನ್ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ನಮ್ಮ RTI ಹಾಳು ಮಾಡ್ಬಿಟ್ರು, ರೈಟ್ ಟು ಎಜುಕೇಶನ್ ಇತ್ತು, ಅದನ್ನು ಸಂಪೂರ್ಣವಾಗಿ ಮುಗಿಸೇ ಬಿಟ್ರಿ ಇವರು ಕೇಂದ್ರ ಸರ್ಕಾರ. ಇವೆಲ್ಲ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಮಾತಾಡ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ ನರೇಗಾದು. ಇವತ್ತು 25 ಕೋಟಿ ಜನ ಕೆಲಸ ಮಾಡ್ತಾರೆ ನರೇಗಾದಲ್ಲಿ. ಅಂದ್ರೆ ಏರ್ ಆನ್ ಏರ್ ನರೇಗಾ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಇವ್ರೇನು ಸಾಧನೆ ಮಾಡಿದ್ರು?
ನರೇಗಾ ವಿರುದ್ಧವಾಗಿ ಮಾತಾಡಿದ್ರು. ನರೇಗಾದಾಗ ಜಾಸ್ತಿ ಕೆಲಸ ಮಾಡ್ತಾರೆ ಜನ, ನರೇಗಾಕ್ಕೆ ಬಡ್ಜೆಟ್ ಕೂಡ ಕಮ್ಮಿ ಕೊಡ್ತಾರೆ ಇವರೇ. ಅವ್ರು ಏನ್ ಮಾತನಾಡ್ತಾರೆ ಏನಿದೆ ನಮ್ಗೇನಂತಂದ್ರೆ, ನಮಗೆ ಮಾಧ್ಯಮದ ಸ್ನೇಹಿತರು ಹೇಳ್ತಕ್ಕಂಥದ್ದು ಕಾಂಟ್ರವರ್ಸಿ ಹೋಗ್ಲಾರಂಗೆ ಪ್ರೋಗ್ರಾಮ್ಸ್ ಪಾಲಿಸೀಸ್ ಬಗ್ಗೆ ಮಾತನಾಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ನಮ್ಮನ್ನ ಮಾತನಾಡಬೇಕಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ರೀಸನ್ಸ್ ಕರ್ಕೊಂಡಿವಿ, ನಾವು ಒಪ್ತೀವಿ. ಅದು ಪೊಲಿಟಿಕಲ್ ರೀಸನ್. That's what I'm telling. I have taken for a political reasons. I am ready to accept. Are they ready to accept? ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಮಾಡಕ್ಕೆ ಅವ್ರು ಹೇಳಕ್ ಕೇಳ್ರಿ ಸರ್ ಅದನ್ನ ನಾವ್ ಹೇಳಕ್ಕಾಗಲ್ಲ. ಅವ್ರ ಪರವಾಗಿಲ್ಲ. ಪೊಲಿಟಿಕಲ್ ಪಾರ್ಟಿಯಾಗಿ ಪೊಲಿಟಿಕಲ್ ರೀಸನ್ ಈಗ ಅದೇ ಹೇಳ್ತಿರೋದು. ನೀವು ಅಲ್ಲಿ ಸರ್ಕಾರ ಗೆದ್ದಿದ್ದಾರೆ, ನೀವು ಕಮಲ್ನಾಥ್ನ ತಗೊಳ್ತಿದ್ದಾರೆ, ಅದನ್ನ ಪ್ರಶ್ನೆ ಬಂದು ನಮಗೆ ಕೇಳ್ತಾರೆ. ಜನರಲ್ ಅಲ್ಲಿ ಕೇಳಿದ್ರೆ ಪ್ರಶ್ನೆ ಇದು ಬೇರೆ ಯಾರಿಗೆ ಕೇಳಂಗಿಲ್ಲ. ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಅವ್ರಿಗೆ ಕೇಳಂಗಿಲ್ಲ. ಲಿಸ್ಟ್ ಅಲ್ವಾ ಮೊದಲು ಕೇಳಬೇಕು ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಕೇಳೋದು. ಯಾಕಂದ್ರೆ ಒಂದು ಪ್ರಶ್ನೆನ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ನಮ್ಮನ್ನೇ ಕೇಳ್ತಾರೆ. ಐ ಆಮ್ ನೋಟಿಸಿಂಗ್ ಇಟ್, ಯು ಮೇ ನಾಟ್ ಅಗ್ರಿ ಟು ಇಟ್. ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಎಲ್ಲರೂ ನಮ್ಮನ್ನೇ ಕೇಳ್ತಾರೆ. ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳದೇ ಇಲ್ಲ. ಆಮೇಲೆ ನೋಡಿ ತೋರಿಸಿ, ನೀವು ಬೇಕು ನಿಮ್ಮ ಹಿಡಿದ್ರೆ ನಾನು ಕೇಳ್ತೇನೆ, ತೋರಿಸಿ ಯಾವ ಪ್ರಶ್ನೆಗಳಿದಾವೆ ತೋರಿಸಿ. ನೀವೆಲ್ಲಿವರೆಗೆ ಅವ್ರಿಗೆ ಎಕ್ಸ್ಪೋಸ್ ಮಾಡೋದಲ್ಲ ಅವ್ರಿಗೆ ಬಹಳ ಅನುಕೂಲನೇ ಐತೆ. ನಾನು ಅದನ್ನೇ ಮದುವೆ ಮಾಡ್ಕೊಂಡು ನೀವು 10 ಪ್ಯಾರಾಮೀಟರ್ಸ್ ತಗೊಳ್ರಿ, 10 ಪ್ಯಾರಾಮೀಟರ್ಸ್ ಎಲೆಕ್ಷನ್ ಮುಗಿಯವ್ರಿಗೆ ಚರ್ಚೆ ಮಾಡೋಣ. 50% ಮೋದಿ ಅವರಿಗೆ ಟೈಮ್ ಫ್ರೇಮ್ ಕೊಡ್ರಿ, 50% ಬೇರೆ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಕೊಡ್ರಿ. ಆರ್ ದ ರೆಡಿ? 50% ನರೇಂದ್ರ ಮೋದಿ ಸಾಹೇಬರಿಗೆ 50% ಕೊಡಿ ಮೀಡಿಯಾದಾಗ, 50% ಬೇರೆ ಪೊಲಿಟಿಕಲ್ ಪಾರ್ಟಿ ಕೊಡ್ರಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಎಲ್ಲರಿಗೆ ಕೊಡ್ರಿ. ಗೆದ್ದು ಬರಲಿ ಬೇಕು ನೋಡೋಣ. ಅಥವಾ ಒಂದು ತಿಂಗಳ ನರೇಂದ್ರ ಮೋದಿ ಅವರು ಟಿವಿ ಮುಚ್ಕೊಂಡು ಬರಲಿ, ಅಥವಾ ಇನ್ನಾದ್ರೂ ಒಂದು ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಎಲೆಕ್ಷನ್ ಮುಗಿಯೋವರೆಗೆ ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಮಾಡ್ಲಿಲ್ಲ ಮತ್ತೆ ಕ್ವಶನ್ಸ್ ತೊಗೊಂಡ ಕೇಳಿದ್ರೆ ನಿಮ್ದು ಯಾಕೆ ತಗೋಬಾರ್ದು ಕ್ವಶನ್ಸ್? ಮನಮೋಹನ್ ಸಿಂಗ್ ಇಗ್ಗ ಮುಗ್ಗ ಬೈದ್ರು, ಬಾಯ ತೆಗೆಲ್ಲ ಹಂಗಿಂಗ್ ಮಾತಾಡಲ್ಲ ಅಂತಂದ್ರು. ನೀವೇನ್ ಮಾತಾಡ್ತೀರಿ? ನಿಮಗೇನ್ ಬೇಕಿದ್ ಮಾತಾಡೋದು ಹೋಗ್ಬಿಡೋದು ಅಷ್ಟೇ. ಎಲ್ಲಿ ತಗನ ಮಾಡಿದ್ರಿ ಸರ್ ಇದು? ಅಂತೆ ಆಯ್ತು ಸರ್. ಇದಕ್ಕೆ ಕರ್ಮ ಐತಿ, ಎಲ್ಲದಕ್ಕೂ ಹೋಗ್ಬೇಕಲ್ಲ. ಸಿ ಇವತ್ತಿನ ದಿನಮಾನಗಳಲ್ಲಿ ನಾನು ಇನ್ನಾದ್ರು ಹೇಳಕತ್ತನ್ನ, ಇವರು ಹಿಂದೂ ಅಂತ. ಇವರಿಂದ ಹಿಂದೂ ಲಾಭ ಆಗಿ? ನೀನ್ ಹಿಂದೂ ಹೋದಲ್ಲಪ್ಪ, ನಾನು ಹಿಂದೂ ಏನ್ ಲಾಭ ಆಗೈತೆ ಹೇಳು? ಹಿಂದೂ ಅಂತ ಈಗ ಶುರು ಮಾಡ್ಕೊಂಡು ಏನ್ ಬರ್ತಾರೆ ಅಗ್ಲಾಲಿದ್ದು. ಈಗ ಇದೇ ದೇಶದಲ್ಲಿ ಹೇಳನಲ್ಲ, ಕೋವಿಡ್ ಸಂದರ್ಭದಲ್ಲಿ ನಿಮ್ ತಾಯಿ ಸತ್ತಾಗ, ನಿಮ್ ತಂದೆ ಸತ್ತಾಗ ಯಾರು ಒಬ್ಬ ಹಿಂದೂ ಹೋಗಿ ನಾವು ಹೋಗ್ಲಿಲ್ಲ, ನಮ್ಮ ಹೆಣ ಹೊರಲಿ. ಅವಾಗೆಲ್ಲ ಮುಸಲ್ಮಾನರೇ ಹೋರಿದ್ರು. 45 ಲಕ್ಷ ಜನ ಜೀವ ಕಳ್ಕೊಂಡಾಗ ಕನಿಷ್ಠ ಪಕ್ಷ 80 to 70% ಆಫ್ ಬಾಡೀಸ್ ಓನ್ಲಿ ಮುಸ್ಲಿಂ ರೋಗ ಶವ ಸಂಸ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು ಬೇಡ? ಅವಾಗ ಬೇಕಾಗಿರಲ್ಲ. ಅವ್ರು ಬಿಜೆಪಿ ಅವರು ಕೂಡ ಹೇಳ್ತಾರೆ, RSS ನವರು ಕೂಡ ಇದಕ್ಕೆ ಯಾರು ತೋರಿಸಲ್ಲ, ನಾವು ನೋಡ್ತೀವಿ ನಮ್ಮ ಊರಾಗೆ ಸತ್ತಾರೆ. ತೋರಿಸಲ್ಲ RSS ನವರಾಗಿರ್ಲಿ, ಹಿಂದೂವಾದಿಗಳಾಗಿರ್ಲಿ. ನಾನು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ನೀವು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ಯಾರ ಬಗ್ಗೆ ತೋರಿಸಲ್ಲ ನೋಡೋಣ. ಪಾಪ ನಮ್ ಯಾರು ಇವರಿದ್ರಲ್ಲ, ಯಾರು ನಮ್ಮ ಮಿನಿಸ್ಟರ್ ಸುರೇಶ್ ಅಂಗಡಿ ಅವ್ರದ್ದು ಎಷ್ಟು ತೊಂದರೆ ಆಯ್ತು. ಮತ್ತೆ ಯಾಕೆ ಹೋಗ್ಲಿಲ್ಲ? ಅಲ್ಲೇ ಡೆಲ್ಲಾಗಿದ್ರಲ್ಲ, ಎಲ್ಲ ಇದ್ರಲ್ಲ, ಏನಾಯ್ತು ಮತ್ತೆ? ಯಾಕೆ ಹೋಗ್ಲಿಲ್ಲ? ಒಬ್ರು JCB ದಬ್ಬಿದ್ರಲ್ಲ. ನಾನು ಯಾಕೆ ಹೇಳ್ತೇನೆ, ಐ ನಾಟ್ ಟೀಸಿಂಗ್ ದಮ್. ಈ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಂ ಹಿಂದೂ ಮಾಡ್ಕೊಂಡು ವೋಟ್ಗಳು ತಗೊಳೋದು, ಅವ್ರಿಗೆ ಬೇಕಾಗಿರ್ತಂತ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು. ಟುಡೇ ವಾಟ್ ಎವರ್ ಇಟ್ ಇಸ್, ಎಸ್ ಮೀಡಿಯಾ ಹಸ್ ಗಾಟ್ ಅ ಬಿಗ್ ಇನ್ಫ್ಲುಯೆನ್ಸ್. ಸೊ ಮೀಡಿಯಾನ ಹಿಡ್ಕೊಂಡು ಮಾಡ್ತಾರೆ, ಅದೇನು ಹೊಸದಲ್ಲ. ಕಾಂಗ್ರೆಸ್ನವ್ರಿಗೆ ಇದನ್ನ ಯಾಕೆ ಸೆಟ್ ಮಾಡಕ್ ಆಗ್ತಿಲ್ಲ? ನಾವು ಅದೇ ಬ್ಯೂಟಿ ಇರೋದು. ಇದೇ ರಾಹುಲ್ ಗಾಂಧಿ ಅವರು ಆಗಿನ ಕಾಲದಾಗ ನಮ್ಮ UPA 1 UPA 2 ಇದ್ದಾಗ ಅಣ್ಣಾ ಹಜಾರಿಗೆ ಎಷ್ಟು ತೋರಿಸಿದ್ವಿ ಗೊತ್ತಾ ಟಿವಿಗೆ? ನಾವು 54% ಅಣ್ಣಾ ಹಜಾರೆ ಇದ್ರು ಟಿವಿನಲ್ಲಿ. ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಡಂದ್ರೆ ಕೊಡ್ತೀನಿ. 54% ವಾಸ್ ಅಣ್ಣಾ ಹಜಾರೆ ಇನ್ ದಟ್ ಟೈಮ್. ಮತ್ತೆ ನಾವು ಅದು ಓಪನ್ ಆಗಿ ಬಿಟ್ಟಿವಲ್ಲ ಡೆಮೋಕ್ರಸಿ. ನೀವು ಅವಾಗ ನಮಗೆಲ್ಲ ಏನ್ ತೋರಿಸಿ 2 ಲಕ್ಷ ಕೋಟಿ 10 ಲಕ್ಷ ಕೋಟಿ ಸ್ಕ್ಯಾಮ್. 2G ಸ್ಕ್ಯಾಮ್ ಎಷ್ಟಿತ್ತು ಹೋಯ್ತು? 10 ಲಕ್ಷ ಕೋಟಿ 2G ಸ್ಕ್ಯಾಮ್ ತೋರಿಸಿರೋದು. ಟೆಂಡರ್ ಆದ್ರೆ 10,000 ಕೋಟಿ ಬರಲಿಲ್ಲ, ಆಕ್ಷನ್ ಮಾಡಿದ್ರೆ. 10 ಲಕ್ಷ ಕೋಟಿಲಿ 10,000 ಕೋಟಿ ಎಲ್ಲಿರಿ? ಎಲ್ಲ ಫ್ರಂಟ್ ಲೈನ್ ಪೇಪರ್ಗಳು ತೆಗೆದು ನೋಡ್ರಿ. ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ದಟ್ಸ್ ಓಕೆ. ನೀವು ಯಾರಿಗೆ ಅವರಿಗೆ ಉಲ್ಟಾ ಮಾತಾಡಕ್ಕೆ ಬಿಡ್ಲಾರಂಗೆ ನೀವು ಬರೀ ಅಂದ್ರೆ 10 ವರ್ಷ ಎಲ್ಲ ಪರ್ಫೆಕ್ಟ್ ಐತಾ? ಕೇಂದ್ರ ಸರ್ಕಾರದ ಏನು ಒಂದು ಮೈನಸ್ ಇಲ್ಲ ಅಂದ್ರೆ 10 ವರ್ಷದ ಕೇಂದ್ರ ಸರ್ಕಾರದ ಒಂದು ಮೈನಸ್ ಇಲ್ಲ. ಒಂದು ಪೆಪರ್ಮೆಂಟ್ ಅಂಗಡಿ ಇಟ್ಟರೆ 10 ವರ್ಷದಾಗ ಹುಳ ಬಿದ್ದು ಹೋಗ್ತಾವ್ರಿ ಪೆಪರ್ಮೆಂಟ್ ಅಂಗಡಿಗಳು. 10 ವರ್ಷದ ಕೇಂದ್ರ ಸರ್ಕಾರದಿಂದ ಒಂದು ಮೈನಸ್ ಇಲ್ಲ. ಇದೇನ್ರಿ ಇದು ಅಬ್ಸಲ್ಯೂಟ್ ಬೆಸ್ಟ್ ಅಲ್ಲ. ಮತ್ತೆ ಬರ್ತಾನೆ ಯಾರು? ಮತ್ತೆ ನಾವು ಹಿಂಗೆ ಯಾಕಿರ್ಬೇಕು? ಎಲ್ಲ ಸುಖವಾಗಿದ್ ಬಿಡ್ಬೇಕಲ್ಲ ನಾವೆಲ್ಲರೂ. 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ. ಆಬ್ವಿಯಸ್ಲಿ ದೇರ್ ಆರ್ ಫಾಲ್ಟ್ಸ್. ಇಟ್ಸ್ ನಾಟ್ ದಟ್, ಬಟ್ ಡಿಬೇಟ್ ಇಲ್ಲ, ಮಾತಾಡೋಕೆ ಸಮ ಇಲ್ಲ. ಸಮಸ್ಯೆ ಇರದೆ, ತಪ್ಪು ಇರದೆ. ಈಗ ನಾವು ತಪ್ಪು ಮಾಡೋದು ಸಹಜ, ನೀವು ತಪ್ಪು ಮಾಡೋದು ಸಹಜ. ಈಗ ನೀವೇ ಕಾರ್ಮಿಕ ಸಚಿವ ಧಾರವಾಡ ಜಿಲ್ಲೆ DC ಮಾತನಾಡ್ತಾರೆ. ಸುಮ್ಮನೆ ಉದಾಹರಣೆ, ಯಾವ ಮಿನಿಸ್ಟರ್ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಇಲ್ಲ, ಅವ್ರು ಇವ್ರು ನೇರವಾಗಿ ಮಾತನಾಡ್ತಾರೆ. ಇದು ಯಾವ ಧರ್ಮ ರೀ?
10 ವರ್ಷದಲ್ಲಿ ಯಾವುದೇ ಒಂದು ಉದ್ಘಾಟನೆ ಆದ್ರೆ ಕನ್ಸರ್ಟ್ ಮಿನಿಸ್ಟರ್ ಇಲ್ಲ, ಫಾರಿನ್ ಹೋದ್ರೆ ಫಾರಿನ್ ಮಿನಿಸ್ಟರ್ ಇಲ್ಲ, PWD ರೋಡ್ ಉದ್ಘಾಟನೆ ಮಾಡಿದ್ರೆ PWD ಮಿನಿಸ್ಟರ್ ಇಲ್ಲ, ಪಾರ್ಲಿಮೆಂಟ್ ಓಪನ್ ಮಾಡಿದ್ರೆ ಪ್ರೆಸಿಡೆಂಟ್ ಇಲ್ಲ. ಯಾವುದೇ ಉದ್ಘಾಟನೆ ಆದ್ರೆ ಇವರೊಬ್ಬರೇ ಇದ್ದಾರೆ 10 ವರ್ಷದಿಂದ. ಪೋಸ್ಟರ್ ನಾಗ ಇವ್ರೆ, FM ನಾಗ ಇವ್ರೆ, ಫೇಸ್ಬುಕ್ ನಾಗ ಇವ್ರೆ, ಟ್ವಿಟರ್ ನಾಗ ಇವ್ರೆ, ಮನ್ ಕಿ ಬಾತ್ ನಾಗ ಇವ್ರೆ, ಟಿವಿನಾಗೂ ಇವ್ರೆ. ಏನ್ ತೋರಿಸಿದ್ರಿ? ವಾಟ್ ಇಸ್ ದಟ್ ಯು ಅಚೀವ್ಡ್ ಲಾಸ್ಟ್ 10 years ಅಪಾರ್ಟ್ ಫ್ರಮ್ ಪ್ರೊಜೆಕ್ಟಿಂಗ್ ಓನ್ಲಿ ಮೋದಿ ಸಾಹೇಬ್ ಬಿಟ್ರೆ ವಾಟ್ ಇಸ್ ದಟ್ ವಿ ಅಚೀವ್ಡ್ ಲಾಸ್ಟ್ 10 years? TRP ತೋರಿಸಿರ್ಬೇಕಿದ್ರೆ ಎಷ್ಟು TRP ಅವ್ರಿಗೆ ಆಗಿದೆ ನೀವೇ ಹೇಳ್ರಿ ನೋಡೋಣಲ್ಲ. ಏನ್ ಚರ್ಚೆ ಮಾಡ್ಬೇಕು ಹೇಳ್ರಿ? ಅಗ್ಲೆಲ್ಲ ಕೇಳ್ತೀರ ಅವ್ರ ವಿರುದ್ಧ ಏನ್ ಇವ್ ಬಿಟ್ರಿ ಇನ್ನು ಬೇರೆ ಪಾಯಿಂಟ್ಸ್ ನಮ್ಮ ಹತ್ರ ಏನಿಲ್ಲ. ದೇಶ ಅಳ್ಳಿಡ್ದು ಆಗೈತೆ. ಈಗ ಬಿಜೆಪಿ ಅವ್ರ ವಾದ ಏನಂದ್ರ ಸಂತೋಷ್ ಲಾಡ್ ಅವ್ರನ್ನ ಮೋದಿ ಅವ್ರನ್ನ ಬೇಯಕ್ ಬಿಟ್ರ, ಮೋದಿ ಬೇರೆ ಹೋದ್ರೆ ಅವ್ರ ಮಂತ್ರಿಗಿರಿ ಹೋಗ್ತಾರೆ. ಈಗ ಅವ್ರು ಹೇಳ್ತಾರಲ್ಲ, ಈಗ ನಾನ್ ಕೇಳಿರೋ ಪ್ರಶ್ನೆ ನಿಮ್ಗೆ ಕರೆಕ್ಟ್ ಐತಲ್ಲ. ನೀವು ಮಾಧ್ಯಮದ ನೀವು ನಮ್ ಜೊತೆ ಬಿಟ್ಬಿಡ್ರಿ, ಅವ್ರು ಬೇಡ ನೀವೇ ಚರ್ಚೆ ಮಾಡೋಣ ಬರ್ರಿ. ಹೊರತ ಮಾಧ್ಯಮದವ್ರು ಬೇಡ, ನೀವೇ ಚರ್ಚೆ ಮಾಡೋಣ ಬರ್ರಿ. ಅಕಾರ್ಡಿಂಗ್ ಟು ಯು ವಿಚ್ ಎವರ್ ವಿ ಫೀಲ್ ವಿ ಆರ್ ಆಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ವಿ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಡಿಸ್ಕಸ್. ಐ ಮೈಟ್ ಬಿ ರಾಂಗ್. ಇಫ್ ಯು ಕ್ಯಾನ್ ಕರೆಕ್ಟ್ ಮೀ, ಐ ಸ್ಟ್ಯಾಂಡ್ ಟು ಬಿ ಕರೆಕ್ಟೆಡ್ ಆಲ್ಸೋ. ಐ ಆಮ್ ರೆಡಿ ಟು ಕರೆಕ್ಟ್ ಮೈ ಸೆಲ್ಫ್. ಬಟ್ ಯು ಟೆಲ್ ಮಿ ಲಾಸ್ಟ್ 10 years ವಿಚ್ ಇಸ್ ಅ ಪ್ರೋಗ್ರಾಮ್ ವಿಚ್ ಹ್ಯಾಸ್ ರಿಯಲಿ ಹೆಲ್ಪ್ ದ ಕಾಮನ್ ಮ್ಯಾನ್. ಜನಕ್ಕೆ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಯಾವ್ದು ಒಂದು ಕಾರ್ಯಕ್ರಮ ಮಾತಾಡ್ರಿ. ಮೀಟರ್ ಗೇಜ್ ಬ್ರಾಡ್ ಗೇಜ್ ಮಾತಾಡೋಣ, ಹೈವೇಗಳ ಬಗ್ಗೆ ಮಾತನಾಡ್ತಾರೆ. ಹೈವೇನಾಗ ಇವತ್ತು ಸುಮ್ಮನೆ ನೀವು ಯಾವುದೇ ಟಾಲ್ಗೆ ಹೋದ್ರೆ 10,000 ರೂಪಾಯಿ 5,000 ರೂಪಾಯಿ ಟಾಲ್ ಕಟ್ಟಬೇಕು. ಮತ್ತೆ ಇವ್ರೇನ್ ಮಾಡಿದಂಗ ಅದರ ಏನ್ ಇವ್ರದ್ದೇನು ಸಾಧ್ಯ ಇದೆ ಅದರಲ್ಲಿ? ವಾಟ್ ಇಸ್ ದೇರ್ ಅಚೀವ್ಮೆಂಟ್ ಏನು? ಸಾರ್ವಜನಿಕರಿಗೆ ಬದುಕಿಗೆ ಅನುಕೂಲ ಆಗ್ತಕ್ಕಂಥ ಆಯ್ತು. ನೀವೇನು ಡೀಸೆಲ್ ಪೆಟ್ರೋಲ್ ಕಮ್ಮಿ ಮಾಡಿದಿರಾ? ಸಬ್ಸಿಡಿ ಮಾಡಿದಿರಾ? ನಮ್ಮ 10 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ, ಇವ್ರು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಬಗ್ಗೆ ಚರ್ಚೆ ಮಾಡೋಣ. ನಾವೇ ಸಬ್ಸಿಡಿ ಕೊಟ್ಟಿವಿ, ಇವರೇ ಸಬ್ಸಿಡಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಕಳೆದ UPA 1 UPA 2 ನಲ್ಲಿ 10 ವರ್ಷದ ಅವಧಿಯಲ್ಲಿ ನಾವು 3,20,000 ಕೋಟಿ ಸಾಲ ಮನ್ನಾ ಮಾಡಿವಿ. ಅದ್ರಾಗ 72,000 ಕೋಟಿ ರೈತರ ಸಾಲ ಮನ್ನಾ ಆಗಿದೆ. ಇವರು 14 ಲಕ್ಷ, ಹೆಚ್ಚು ಕಮ್ಮಿ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಈ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಯಾರು ಮಾಡಿದ್ದಾರೆ? ಇವರು 10 ವರ್ಷ ಅವಧಿಯಲ್ಲಿ ಚರ್ಚೆನೇ ಇಲ್ಲಲ್ಲ. ಕೇವಲ ಚುನಾವಣೆ ಬಂದವಾಗ ಅದನ್ನೇ ಮಾತನಾಡೋದು, ಬೇರೆ ಏನಿಲ್ಲ. ಈಗ ಯಾವ್ದೋ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ, ಅದೇ ಅಜೆಂಡಾ ಎಲ್ಲರೂ ಹೇಳ್ಬೇಕು. ಎಲ್ಲಾ ಟಿವಿನಾಗ ಮಾರ್ನಿಂಗ್ ಸೆಕೆಂಡ್ ಅವ್ರೇನ್ ಅಜೆಂಡಾ ಸೆಟ್ ಮಾಡ್ತಾರೆ ಅದನ್ನೇ ಅವರಂತೂ ಅಲ್ಲಿ ಬಿಡ್ರಿ. ಅಲ್ಲಿ UP-ನಾಗೆ BR-ನಾಗ ಏನ್ ಇಲ್ಲ, ಅವೇ ಅಜೆಂಡಾ ಸೆಟ್ ಮಾಡ್ತಾರೆ. ಬರೀ ಅದೇ ಅಜೆಂಡಾ ಸೆಟ್ ಮಾಡೋದು ಇರೋದು, ಬೇರೆನಿದೆ. ಅದನ್ನ ಕಾಂಗ್ರೆಸ್ನವ್ರಿಗೆ ಯಾಕೆ ಮಾಡಕ್ ಆಗ್ತಿಲ್ಲ? ಕೊಡೋದು ನಾವು ಮಾಡಿಲ್ಲಲ್ರಿ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೆನ್ಸಿಟಿವ್ ಅಂತಾರೆ. ಈಗ ಅಧಿಕಾರದಾಗಿದ್ದಾಗ ಬಹಳ ಕಾನ್ಶಿಯಸ್ ಆಗಿ ಇರಬೇಕು. ಅಧಿಕಾರ ಐತೆ ಅಂತ ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ನೀವು ಅಷ್ಟು ಪವರ್ಫುಲ್ ಅಂತ ಹೇಳ್ತಿರಲ್ಲ, ಮತ್ತೆ ಟಿವಿ ಆಫ್ ಮಾಡಿ ಬರಲ್ಲ. ಒಂದ್ ತಿಂಗಳ ಟಿವಿ ಆಫ್ ಮಾಡಿ ಬರಕ್ ಹೇಳ್ರಿ, ಯಾಕೆ ಮಾಡಬಾರ್ದು? ನೀವು ಅಷ್ಟು ಪವರ್ಫುಲ್ ಇದ್ದು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾರಲ್ವಾ, ಮತ್ತೆ ಇಷ್ಟೆಲ್ಲ ಹಾಕ್ಬೇಕು. ಬೇರೆ ದೇಶದವ್ರು ಕೂಡ ಓಟ್ ಹಾಕ್ತಾರೆ ಬಿಡ್ರಿ. ಇಷ್ಟೆಲ್ಲ ಬೇರೆ ಕಂಟ್ರಿಗೆ ಹೋಗಿ ಬಂದಿರಿ. ಯಾರು ನಿಮ್ಮಿಂದ ಇನ್ಸ್ಪೈರ್ಡ್ ಆಗಿ ಅಮೆರಿಕ ಬಿಟ್ಟು ಈ ದೇಶಕ್ಕೆ ಬಂದಾರೆ? ಇಲ್ಲಿಂದ 2.5 ಕೋಟಿ ಜನ ಇವತ್ತಿಗೆ ಆನ್ ರೆಕಾರ್ಡ್ ಐಮ್ ಟೆಲ್ಲಿಂಗ್ ಯು 2.5 crore ಪೀಪಲ್ ಈ ದೇಶ ಬಿಟ್ಟು ಹೋಗಿದ್ದಾರೆ. ಸಿಟಿಸನ್ಶಿಪ್ ಹೋಗಿದೆ, ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದಲ್ಲ, ಪಾರ್ಲಿಮೆಂಟ್ಗೆ ಹೇಳಿರ್ತಕ್ಕಂಥದ್ದು ಉತ್ತರ, ನಾನೇನು ಬೇರೆ ಹೇಳ್ತಿಲ್ಲ. ಸರ್ಕ್ಯುಲೇಷನ್ ಅವತ್ತು 17 ಲಕ್ಷ ಕೋಟಿ ದುಡ್ಡು ಸರ್ಕ್ಯುಲೇಷನ್ ಅಲ್ಲಿತ್ತು. ಇವತ್ತು 33 ಕೋಟಿ ದುಡ್ಡು ಡಿನಾಮಿನೇಷನ್ ಸರ್ಕ್ಯುಲೇಷನ್. ನಾನು ಹೇಳಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥದ್ದು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಹೇಳ್ರಿ? ನೀವೇ ಹೇಳ್ಬಿಡ್ರಿ, ಆಯ್ತು ಸರ್ 10 ವರ್ಷದಲ್ಲಿ ಇಂಥದ್ದಾಗಿದೆ, ನಿಮ್ ಬಿಟ್ಟು ಬಿಡ್ರಿ. ಲೆಟ್ ಅಸ್ ನಾಟ್ ಟ್ರೀಟ್ ಆಸ್ ಅ ಪ್ರೆಸ್ ಪೀಪಲ್. ಡೋಂಟ್ ಟ್ರೀಟ್ ಮಿ ಆಸ್ ಅ ಮಿನಿಸ್ಟರ್ ಆಫ್ ಕಾಂಗ್ರೆಸ್. ಲೆಟ್ ಅಸ್ ಡಿಸ್ಕಸ್ ಅಕಾರ್ಡಿಂಗ್ ಟು ವಿಚ್ ಇಸ್ ಇನ್ ಲಾಸ್ಟ್ 10 years ವಿಚ್ ಇಸ್ ಅಪೀಲ್ ಟು ಯು. ಹೇಳ್ರಿ. ಜನ ಯಾಕೆ ಅವ್ರು ಅದೇ ಬೇಕಂತ ಟಿವಿ ತೋರಿಸ್ರಿ, ನೀವು ನಿಂದಿಸ್ರಿ ಟಿವಿ. ಅವ್ರಿಗೆ ಗೊತ್ತಿದೆ ಜನಕ್ಕೆ ಹೆಂಗ್ ಹುಚ್ಚು ಮಾಡ್ಬೇಕಂದ್ರೆ ಟಿವಿ ಮುಖಾಂತರನೇ. ರಾಮ, ರಹೀಮ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಲಿಬಾನ, ಇವು ಇನ್ನೂ 3 ತಿಂಗಳು ಇವೇ ಕೇಳೋದು, ನಾವು ಇನ್ನೇನು ಕೇಳೋದಲ್ಲ. ಅಂದ್ರೆ ಈ ಚುನಾವಣೆ ಅದು ವರ್ಕ್ ಆಗುತ್ತೆ ಸರ್? ಎಲ್ಲ ಚುನಾವಣೆಗೆ ಇದೇ ವರ್ಕ್ ಆಗಿರೋದು, ಇನ್ಯಾ ಚುನಾವಣೆಗೆ ಏನು ವರ್ಕ್ ಆಗಿದೆ? ಲಾಸ್ಟ್ ಟೈಮ್ ಪುಲ್ವಾಮಾ ಹೇಳಿದ್ರು. ಪುಲ್ವಾಮಾ ಬಗ್ಗೆ ನೀವು ಯಾವ ತನ ಪ್ರಶ್ನೆ ಕೇಳಿದಿರಾ? ಹೆಂಗ್ ಬಂತ 300 kg RDX ಒಳಗಡೆ? ಆ 300 kg RDX ಬರೋದಿರ್ಲಿ, ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ ಬ್ರೀಚಿಂಗ್ ಆಗೈತೆ. ಅವ್ನು ಹೋಗಿ ಬಸ್ಸಿಗೆ ಹೆಂಗ್ ಹೊಡೆದ ಅವನು? ಆ ಬಸ್ ಇದೇ ಟೈಮಿಗೆ ಬರ್ತಂತ ಯಾರಿಗೆ ಮಾಹಿತಿ ಇತ್ತಿದ್ದು? ಆಯ್ತು, ಮಿಸ್ ಆಯ್ತು. ಯಾರು ಒಬ್ರಿಗೇನಾದ್ರೂ ಸಜಾ ಆಗಿದೆಯಾ? ಯಾರಿಗೆ ಒಬ್ರಿಗೇನ ಸಜಾ ಆಗಿದೆಯಾ? 300 kg RDX ಬಂದಿರೋದು ಆ ವ್ಯಾನ್ ನಲ್ಲಿ 3 ದಿವಸ ಅಲ್ಲೇ ತಿರುಗಾಡಿದೆ. ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಯಾರು ಕೊಟ್ರೆ ಬಸ್ಸಿಗೆ ಟೈಮಿಗೆ ಬರುತ್ತಂತೇಳಿ? ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ, ಬಹಳ ಪವರ್ಫುಲ್ ಎಲ್ಲ ಇರೋದು. ಆಮೇಲೆ ಕಳೆದ ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಕಳೆದ 10 ವರ್ಷದಲ್ಲಿ ಕನಿಷ್ಠ ಪಕ್ಷ 2 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಬಂದಿದೆ. ಬರೀ ಮುಂಡ್ರಾ ಪೋರ್ಟ್ ನಲ್ಲಿ ಒಂದೇ ಸೇರಿ 32,000 ಕೋಟಿ ಅಷ್ಟು ಬೆಲೆ ಬಾಳಿಸೋ ಡ್ರಗ್ಸ್ ಸಿಕ್ಕಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ? See, at last this country belongs to you and me. It is to BJP, Congress, all political party. ಯಾವ್ದು ಅಲ್ರಿ ಚರ್ಚೆನೇ ಇಲ್ಲ. ಚರ್ಚೆ ಇರೋದೇನೈತೆ ಹೇಳ್ರಿ?
ರಾಮ ಮಂದಿರ, ಆಮೇಲೆ ನಿತೀಶ್ ಕುಮಾರ್ ಆ ಕಡೆ ತರಿಸ್ಕೊಂಡ್ರು, ಕಮಲ್ನಾಥ್ ಈ ಕಡೆ ತಗೊಂಡ್ರು, ಇವೇ ಚರ್ಚೆ. ಈಗ ನಮಗೆ ಬಂದ್ ಕಮಲ್ನಾಥ್ ಬಿಟ್ಟೋದ್ರು. ನೀವ್ಯಾಕೆ ತೊಗೊಂಡ್ರಿ ಕಮಲ್ನಾಥ್ಗೆ? ಸೋತೋಗಿ ಹಣ್ಣಾಗೋಗೇನಂತ ಆತ್ಮ ಕರ್ಕೊಂಡು ನೀವೇನ್ ಮಾಡ್ತೀರಿ? ಏನ್ ಉದಾಹರಣೆ? ಬಿಕಾಸ್ ಇಂಪ್ರೆಷನ್ ಬಿಲ್ಡ್ ಮಾಡಬೇಕು. ನೀವ್ಯಾಕೆ ಜಗದೀಶ್ ಶೆಟ್ಟರ್ ಕರ್ಕೊಂಡು